बेळगावातील संती बस्तवाड गावातील मशिदीत कुराण चोरी करून जाळल्याच्या प्रकरणाच्या वेळी ग्रामीण CPI मल्लिकार्जुन हिरेमठ आजारी होते. तरीही मशिदीच्या मनोऱ्याच्या विध्वंस प्रकरणात कर्तव्यच्युत म्हणून त्यांना निलंबित करण्यात आल्याचा निषेध करत सोमवारी हिंदूपर संघटनांनी एकत्र येऊन जिल्हाधिकाऱ्यांना निवेदन दिले. संती बस्तवाड येथील मशिदीत कुराण चोळून जाळण्यात आले होते. त्यावेळी CPI मल्लिकार्जुन हिरेमठ गेल्या 15 दिवसांपासून आजारपणामुळे रजेवर होते. त्याच गावात मशिदीच्या मनोऱ्यांच्या विध्वंस प्रकरणाची चौकशी सुरू होती. आरोपींना अटक केल्यानंतरही हिरेमठ यांना निलंबित करण्यात आलं, याचा प्रश्न निवेदनात उपस्थित करण्यात आलाय. CPI ಅವರನ್ನ ಮಂಜುನಾಥ್ ಹಿರೇಮಠ ಅವರನ್ನ ಅಮಾನತು ಮಾಡಿ ಘಟನೆಯನ್ನು ಮುಚ್ಚಿ ಹಾಕಬಹುದು, ನಾವು ತಿಳಿಗೊಳಿಸಬಹುದು ಅನ್ನುವಂತಹ ಒಂದು ಮನಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿರುವಂಥದ್ದು. ಒಂದನ್ನು ಅರ್ಥ ಮಾಡ್ಕೋಬೇಕು, ಒಬ್ಬರನ್ನ ನೀವು ಓಲೈಕೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಈ ರೀತಿ ಒಬ್ಬ ರಜದಲ್ಲಿದ್ದಂತಹ ಅಧಿಕಾರಿಯನ್ನ ರಜದಲ್ಲಿ ಇದ್ದೆ ಅನ್ನೋದನ್ನ ಅವರು ಕೂಡ ಹೇಳಿರುವಂಥದ್ದು. ರಜದಲ್ಲಿ ಇದ್ದಂಥವರನ್ನ ರಾತ್ರೋರಾತ್ರಿ ನೀವು ಅಮಾನತು ಆದೇಶವನ್ನು ಹೊರಡಿಸಿ ಅವರನ್ನ ಅಧಿಕಾರದಿಂದ ಕಿತ್ತು ಹಾಕುವಂಥ ಪ್ರಯತ್ನವನ್ನು ಮಾಡಿ ಜನರ ಮನಸ್ಸುಗಳಿಗೆ ಬೇರೆ ಮೆಸೇಜನ್ನು ಕೊಡಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೆ ರಾಜ್ಯ ಸರ್ಕಾರ ಮೊದಲನ್ನು ತಿಳ್ಕೊಬೇಕು. ಈ ಎಲ್ಲ ಒಂದು ದುಷ್ಟ ನಡೆಯನ್ನು ಬಿಟ್ಟು ಮೊದಲನೇದಾಗಿ ಒಬ್ಬ ಅಧಿಕಾರಿಗೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ, ಒಬ್ಬ ದಕ್ಷ ಅಧಿಕಾರಿಗೆ ತನ್ನ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಹೇಳ್ತಾ ಇದ್ದೇವೆ. ಇವತ್ತು ಹಿಂದೂ ಸಮಾಜದ ಎಲ್ಲ ವಿಭಾಗಗಳಿಂದ ಸೇರಿ ಬೆಳಗಾವಿಯಲ್ಲಿ ಚನ್ನಬಸವ ವೃತ್ತದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ಹೋರಾಟ ಸಮಸ್ತ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಇವತ್ತು ತೂಗು ಕತ್ತಿ, ಅಧಿಕಾರಿಗಳು ಯಾವಾಗ ಆತ್ಮಹತ್ಯೆ ಮಾಡ್ಕೋತಾರೆ ಗೊತ್ತಿಲ್ಲ, ಆ ಥರ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ ಈ ಸರ್ಕಾರ. ಯಾಕಂದರೆ ಇತ್ತೀಚೆಗೆ ಮಾರಿಯಾಳ್ CPI ಅವ್ರನ್ನ ಅಮಾನತು ಮಾಡಿದರು, ಗೋಕಾಕ್ CPI ಅಮಾನತು ಮಾಡಿದರು, ಕಾಕ್ತಿ CPI ಅವ್ರನ್ನ ಅಮಾನತು ಮಾಡಿದರು, ಕಿತ್ತೂರು CPI ಅಮಾನತು ಮಾಡಿದರು, ಖಾನಾಪುರ CPI ಅಮಾನತು ಮಾಡಿದರು. ಹಾಗೆ ಮೊನ್ನೆ ಬೆಳಗಾವಿ ಗ್ರಾಮೀಣ ಭಾಗದ ಸಂತಿ ಬಸವಾಡದ ಅಲ್ಲಿ ಗ್ರಾಮೀಣ CPI ಅಂತ ಶ್ರೀ ಮಂಜುನಾಥ್ ಹಿರೇಮಠರವರು ರಜೆಯಲ್ಲಿದ್ದಾಗ ಅವ್ರ ಮೇಲೆ ಅಮಾನತವನ್ನು ತೂಗುಕತೆಯನ್ನು ಇದು ಮಾಡಿ ಇವತ್ತು ಅವ್ರನ್ನ ಅಮಾನತು ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ ಬೆಳಗಾವಿ ಒಂದು ಕಾರ್ಯಕ್ರಮ ಮಾಡಿದಾಗ DCP ಅವರಾದಂಥ ನಾರಾಯಣ ಬರ್ಮಣಿ ಅವರ ಮೇಲೆ ಖುದ್ದು CMನೇ ಕೈ ಮಾಡಲಿಕ್ಕೆ ಹೋಗೋದು ಎಲ್ಲರೂ ಕೂಡ ಕರ್ನಾಟಕ ಜನತೆ ನೋಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಜನರೇ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. यावेळी महंत रानगट्टीमठ, विजया हिरेमठ, चामराज सौदी, महंत ओकुंद आणि इतरही उपस्थित होते. संकल्प शिंदे, KMM मराठी, बेळगाव.